ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 32 ಗುಂಟೆ ತೆಂಗಿನ ತೋಟ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ನಾವಿವಾಗ ನೋಡ್ತಾ ಇರೋದು 15 ಫೀಟ್ ಮಡ್ ರೋಡ್ಗೆ ಇರುವಂತಹ ಹಿಲ್ ವ್ಯೂ ಇರುವಂತಹ ಮತ್ತು ಲೇಕ್ ಪಕ್ಕದ 32 ಗುಂಟೆ ತೆಂಗಿನ ತೋಟ. ಲೇಕು ಈ ಪ್ರಾಪರ್ಟಿಗೂ ಕನಿಷ್ಠ ಪಕ್ಷ 300 ಮೀಟ್ರ್ ದೂರ ಇದೆ. ವಿಲೇಜ್ಗೂ ಈ ಪ್ರಾಪರ್ಟಿಗೂ ಕಮ್ಮಿ ಅಂದರೂ 750 ಮೀಟ್ರ್ ದೂರ ಇದೆ. ಈ ಲಾಸ್ಟ್ 750 ಮೀಟ್ರ್ ಏನಿದೆ ಅಷ್ಟು ಮಡ್ ರೋಡ್ ಇದೆ, 15 ಫೀಟ್ ಮಡ್ ರೋಡು. ಅಂಟಿಲ್ ಪ್ರಾಪರ್ಟಿ ವಿಲೇಜ್ವರೆಗೂ ಟಾರ್ ರೋಡ್ ಇದೆ. ವಿಲೇಜಿಂದ 750 ಮೀಟ್ರ್ ಮಾತ್ರ ಮಡ್ ರೋಡ್ ಬರುತ್ತೆ. ರೆಕ್ಟಾಂಗಲ್ ಶೇಪಲ್ಲಿ ತೋಟ ಇದೆ. ಆನ್ಸೆಸ್ಟರ್ ಪ್ರಾಪರ್ಟಿ ಮತ್ತು ಜನರಲ್ ಪ್ರಾಪರ್ಟಿ. ಒಟ್ಟು ಒಂದು 30ರಿಂದ 35 ತೆಂಗಿನ ಮರಗಳು ಬರ್ತವೆ. ಸದ್ಯಕ್ಕೆ ರೇಷ್ಮೆ ಬೆಳೆನ ಉಪಬೆಳೆಯಾಗಿ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕ ಎಲ್ಲ ತುಂಬ ಅಡಿಕೆ ತೋಟ, ಮಾವಿನ ತೋಟ, ತೆಂಗಿನ ತೋಟ ಎಲ್ಲ ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸ್ಗಳು ಕೂಡ ಇದೆ. ಇದು 32 ಗುಂಟೆ ಹೇಳಿದನಾಗೆ ವಿಲೇಜಿಂದ ಜಸ್ಟ್ 750 ಮೀಟ್ರ್ ಮಾತ್ರ. ಇನ್ನು ನಮ್ಮ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಕೇವಲ 7.5 ಕಿಲೋಮೀಟ್ರ್ ಆಗುತ್ತೆ. ಓಲ್ಡ್ ಮೈಸೂರು ಹೈವೇಯಿಂದ 9 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ 750 ಮೀಟ್ರ್ ಆಗುತ್ತೆ. ನಮ್ಮ ಕೆಂಗೇರಿಯಿಂದ ಈ ಪ್ರಾಪರ್ಟಿಗೆ ಜಸ್ಟ್ 58 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಕೆಂಗೇರಿಯಿಂದ ಮೆಜೆಸ್ಟಿಕ್ ಸೆಂಟ್ರಲಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ 1,90,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಆಲ್ಮೋಸ್ಟ್ ರೆಡ್ ಸಾಯಿಲು. ಸದ್ಯಕ್ಕೆ ಯಾವುದೇ ರೀತಿ ಬೋರ್ವೆಲ್ ಇಲ್ಲ. ಪಕ್ಕದ ತೋಟದಲ್ಲೇ ಬೋರ್ವೆಲ್ ಇದೆ, ಅದರಿಂದ ಇದನ್ನು ವ್ಯವಸಾಯ ಮಾಡ್ತಾ ಇದ್ದಾರೆ. 32 ಗುಂಟೆ ಹಿಲ್ ವ್ಯೂವು, ಲೇಕ್ ಅಟ್ಯಾಚು, ಅಂದರೆ ಲೇಕಿಂದ ಸ್ವಲ್ಪ ನಿಯರ್ ಇದೆ. ಬೋರ್ವೆಲ್ ಹಾಕಿದ್ರೆ 100% ನೀರು ಸಿಗುತ್ತೆ. ಅಕ್ಕಪಕ್ಕ ಎಲ್ಲ ತುಂಬ ತೋಟಗಳು ಚೆನ್ನಾಗಿದ್ದಾವೆ. ಸದ್ಯಕ್ಕೆ ಆಲ್ಮೋಸ್ಟ್ ಒಂದು 25ರಿಂದ 30 ವರ್ಷದ ಹಳೆ ತೆಂಗಿನ ಮರಗಳಿದ್ದಾವೆ. ಎಲ್ಲ ಒಂದು 30ಕ್ಕಿಂತ 35 ಮರಗಳು ಬರ್ತವೆ. ಎಲ್ಲ ಫಲ ಬಿಡುವಂತಹ ಮರಗಳು. ಇದನ್ನು ಯಾರಾದರೂ ಫ್ರೆಂಡ್ಸ್ ಬೇಕಾದರೆ ಇಬ್ಬರು ಡಿವೈಡ್ ಮಾಡಿ 16 ಕುಂಟ ತಗೋಬೋದು. ಇಲ್ಲ 10 ಕುಂಟ 3 ಸ್ಪ್ಲಿಟ್ ಮಾಡಿ ಕೂಡ ತಗೋಬೋದು. ಬಟ್ ಇಂಡಿವಿಜುವಲ್ ಆಗಿ ಒಬ್ಬರಿಗೆ 10 ಕುಂಟ 15 ಕುಂಟ ಕೊಡಲ್ಲ, ಒಟ್ಟಿಗೆ 3 ಸೇಲ್ ಮಾಡ್ತಾರೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.